ವೆಲ್ಕಮ್ ಟು ಲವ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಅಲೋವೆರಾ ಸೋಪ್ ಮಾಡ್ತಾ ಇದ್ದೆ. ಅಲೋವೆರಾ ಜೆಲ್ ತಂದು ಮಾಡೋದಲ್ಲ, ನೋಡಿ ಫ್ರೆಶ್ ಅಲೋವೆರಾ. ಫ್ರೆಶ್ ನಾನು ಸಾಸಿವೆ ಎಣ್ಣೆಯಲ್ಲಿ ಅಲೋವೆರಾ, ಸಾಸಿವೆ ಎಣ್ಣೆ ಸಹ ನೀವು ನೋಡಿದ್ರೆ ನಾನೇ ನನ್ನ ಮೆಷಿನಲ್ಲಿ ತೆಗೆದಿಟ್ಕೊಂಡು ಪ್ಯೂರ್ ಎಣ್ಣೆ, ಅದರಲ್ಲಿ ಈ ಅಲೋವೆರಾ ಜೆಲ್ ತಕೊಂಡು ಸೋಪ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಈಗ ಫಸ್ಟ್ ಇದರದ್ದೆಲ್ಲ ಮುಳ್ಳು ತೆಗೆದು ಜೆಲ್ ತೆಗೆದು ತೋರಿಸ್ತೆ ಫ್ರೆಂಡ್ಸ್. ಈಗ ಮುಳ್ಳೆಲ್ಲ ಫಸ್ಟ್ ತಕೊಂಬ. ಇದರೊಳಗಿದ್ದೆ ಹಿಂಗೆ ತೆಗೆದಿಟ್ಕೊಂಡೆಲ್ಲ. ಫ್ರೆಂಡ್ಸ್, ಈ ಅಲೋವೆರಾ ಜೆಲ್ ತೆಗೆದಿಟ್ಕೊಂಡದಿತ್ತಲ್ಲ, ನಾವು ನಾರ್ಮಲ್ ಫ್ರಿಜ್ಜಲ್ಲ, ಡೀಪ್ ಫ್ರೀಜಲ್ಲಿ ಇಡಬೇಕು. ಫ್ರೀಸರಲ್ಲಿ ಅಲ್ಲಿ ಇಟ್ಟು ಬಿಡ್ತಿದ್ದಾನೆ. ಈಗ ಅಲೋವೆರಾ ಜೆಲ್ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಂಡದ ತೆಗ್ದೆ. ಈಗ ಈ ಅಲೋವೆರಾ ಜೆಲ್ಲಿಗೆ ಕಾಸ್ಟಿಕ್ ಸೋಡಾ ಹಾಕೊಂಬ. ಫ್ರೆಂಡ್ಸ್, ಇದು ಎಲ್ಲ ಕರಗಿತ್ತು. ಈಗ ರೂಮ್ ಟೆಂಪ್ರೇಚರ್ ಬರೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಆಮೇಲೆ ತೋರಿಸ್ತೆ. ಎಣ್ಣೆ ಹಾಕೊಂಬ. ನಾವು ಮನೇಲಿ ಮಾಡಿದ ಎಣ್ಣೆ ಹಾಕೋ. ನೋಡಿ ಕಲರ್ ನೋಡಿ ಹೇಗಿತ್ತು ನೋಡಿ. ನೋಡಿ ಫ್ರೆಂಡ್ಸ್, ಈ ಅಲೋವೆರಾ ಜೆಲ್ ಸಹ ಹಾಕೊಂಬ. ನೋಡಿ, ಕೈಯಲ್ಲಿ ಒಂದೇ ಆ್ಯಂಗಲಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು, ಅಥವಾ ಬ್ಲೆಂಡರಲ್ಲಿ. ನಾನು ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೆ. ಆಗಿದೆ. ಇದನ್ನೀಗ ಮೌಲ್ಡಿಗೆ ಹಾಕೊಂಬ. ನೋಡಿ ಫ್ರೆಂಡ್ಸ್, ಪ್ಯೂರ್ 100% ನ್ಯಾಚುರಲ್ ಸೋಪ್ ಅಂದರೆ ಇದೆ ಫ್ರೆಂಡ್ಸ್. ರೆಡಿಯಾಗಿದೆ. ಇನ್ನು ನಾಳೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ನಮ್ಮ ಸೋಪ್ ಎಂತ ಆಯ್ತು ನೋಡುವ. ಸೋಪ್ ತಕೊಂಬ. ನೋಡಿ ಫ್ರೆಂಡ್ಸ್, ಸೋಪು ಹೈಕ್ಲಸ್ ಸಾಸಿವೆ ಎಣ್ಣೆಯಲ್ಲಿ ಮಾಡಿದ ಸೋಪ್ ಇದು. ಸಾಸಿವೆ ಎಣ್ಣೆ ಮತ್ತು ಫ್ರೆಶ್ ಅಲೋವೆರಾ ಜೆಲ್ ಫ್ರೆಂಡ್ಸ್. ಎಲ್ಲರೂ ಈಗ ಅಂಗಡಿಯಿಂದ ತಂದು ಜೆಲ್ಲಲ್ಲಿ ಮಾಡೋದಲ್ಲ, ನಾನು ಫ್ರೆಶ್ ನಿಮ್ಮ ಕಣ್ಣು ಮುಂದೆ ಮಾಡಿದ್ನಲ್ಲ, ಅಲೋವೆರಾ ಜೆಲ್ಲಲ್ಲಿ ಸಾಸಿವೆ ಎಣ್ಣೆ ಫ್ರೆಶ್ ತೆಗೆದು ಅದರಲ್ಲಿ ಮಾಡಿದ ಸೋಪ್ ಇದು, ಅಲೋವೆರಾ ಸೋಪು. ಇದು ನೋಡಿ ಪಾರಿಜಾತ ಸೋಪ್, ಎಳ್ಳೆಣ್ಣೆಯಲ್ಲಿ ಮಾಡಿದ್ದು ನೋಡಿ. 100% ನ್ಯಾಚುರಲ್ ಅಂದರೆ ಇದೆ ಫ್ರೆಂಡ್ಸ್. ಮತ್ತೊಂದು ಹೇಳೋಕೆ ಇಷ್ಟಪಡ್ತೇನೆ, ನನ್ನ ಪ್ರಾಡಕ್ಟ್ ತಾಯಂದ್ರಿಗೆಲ್ಲ ಇಷ್ಟ ಆಗೋದಲ್ಲದೆ ಅವ್ರವ್ರ ಮಕ್ಕಳಿಗೆಲ್ಲ ಪರವೂರಿಗೆಲ್ಲ ಕಳಿಸಿಕೊಡ್ತಾ ಇದ್ದಂಗೆ ಅದೊಂದು ತುಂಬ ಕೇಳೋಕ್ಕೆ ಇಷ್ಟ ಆಯ್ತು ಫ್ರೆಂಡ್ಸ್. ಅದು ಮಕ್ಕಳಿಗೆ ಸಹ ಯೂಸ್ ಮಾಡುವ ಹಾಗೆ, ಮಕ್ಕಳಿಗೆ ಸಹ ಈಗ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಈಗ ನಂದೇ ಶಾಂಪು ನಂದೇ ಎಣ್ಣೆ ಆಗಬೇಕು ಮಕ್ಕಳಿಗೆ ಸಹ, ಅದೊಂದು ತುಂಬ ಇಷ್ಟ ಆಗ್ತಾ ಇದೆ ಫ್ರೆಂಡ್ಸ್. ಇನ್ನು ಈಗ ಸೋಪ್ ಮಾಡಿದೆ ಅಲ್ಲ, ನೋಡಿದ್ದು ನ್ಯಾಚುರಲ್ 100% ನ್ಯಾಚುರಲ್. ಇದು ಸೋಪ್ ಬೇಸ್ ಸೇಮ್ ಇದೆ ಫ್ರೆಂಡ್ಸ್. ನಾವು ಅಂಗಡಿಯಲ್ಲಿ ತಗೋ ಸೋಪ್ ಹೀಗೆ ಕಾಸ್ಟಿಕ್ ಸೋಡಾ ಹಾಕಿ ಮಾಡೋದು. ಯಾವ್ಯಾವ ಎಣ್ಣೆ ಹಾಕ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ. ನಾನಂತೂ ಪ್ಯೂರ್ ನಿಮ್ಮ ಕಣ್ಣು ಮುಂದೆ ಮಾಡಿ ಸಾಸಿವೆ ಎಣ್ಣೆ ಆಗಲಿ, ಎಳ್ಳೆಣ್ಣೆ ಆಗಲಿ, ಕೋಕೋನಟ್ ಆಯಿಲ್ ಆಗಲಿ ನಿಮ್ಮ ಕಣ್ಣು ಮುಂದೆ ಮಾಡಿ ಸೋಪ್ ಮಾಡಿದೆ ಅಲ್ಲ, ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. 100% ನ್ಯಾಚುರಲ್ ಇದು ಪಾರಿಜಾತದ್ದು, ಇದು ಸಾಸಿವೆ ಎಣ್ಣೆದು. ಮತ್ತೊಂದು ಎಂತ ಅಂದರೆ ಫ್ರೆಂಡ್ಸ್, ಈಗ ನಂದು ಈ ಚಳಿಗಾಲ ಅಲ್ಲ, ಈಗ ಫೇಸ್ ಕ್ರೀಮ್ ಅಂತೂ ತುಂಬ ಸೂಪರ್ ಆಗಿತ್ತು ಫ್ರೆಂಡ್ಸ್. ರಾತ್ರಿ ಮಲಗುವಾಗ ಸಹ ಹಚ್ಕೊಂಡು ಮಲ್ಕೊಂಡ್ರೆ ಮುಖ ಫ್ರೆಶ್ ಆಗುತ್ತೆ ಬೆಳಿಗ್ಗೆ, ಅಥವಾ ಎಲ್ಲಿಗಾರು ಹೋಗುವಾಗ ಸಹ ಹಚ್ಕೊಂಡು ಅದರ ಮೇಲೆ ಪೌಡರ್ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಅದರೊಟ್ಟಿಗೆ ಪೇಯ್ನ್ ಆಯಿಲ್ ಸಹ ಹಾಗೆ ಫ್ರೆಂಡ್ಸ್. ಎಲ್ಲರಿಗೂ ತುಂಬ ಈ ಫ್ಯಾಕ್ಟ್ರಿ ಮಕ್ಕಳೆಲ್ಲ ತುಂಬ ತಕೊಂಡೊಮ್ಮೆ ಬಾರೆ ಕೆಲಸ ಮಾಡಿದವರಿಗೆಲ್ಲ
ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಪೇಯ್ನ್ ಆಯಿಲ್ಸೇ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇತ್ತು. ಪೇಯ್ನ್ ಆಯಿಲ್ಸ ಯೂಸ್ ಮಾಡ್ತಾ ಇದ್ರು ಎಲ್ಲರೂ, ನ್ಯಾಚುರಲ್ ಹೇಳಿ ತುಂಬ ಲೈಕ್ ಆಗ್ತದೆ. ಹಚ್ಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದರೆ ಅಥವಾ ಕೈ ಕಾಲಿಗೆ ಹಚ್ಕೊಂಡು ರಾತ್ರಿ ಮನ್ಕೊಂಡ್ರೆ ಹೈ ಕ್ಲಾಸ್ ನಿದ್ದೆ ಬರುತ್ತಂತೆ. ಹಾಗೆ ಫ್ರೆಂಡ್ಸ್, ನಂದು ಆ್ಯಂಟಿ ಹೇರ್ ಫಾಲ್ ಆಯಿಲ್ ಸಹ ಹಾಗೆ ಫ್ರೆಂಡ್ಸ್, ನಿದ್ರೆ ಬಾರದವ್ರಿಗೆ ಸಹ ನಿದ್ರೆ ಬರ್ತದಂತೆ ಎಲ್ಲ ಹೇಳ್ತಾರೆ. ಹಾಗೆ ಅದು ಸಹ ತುಂಬ ಎಲ್ಲ ಪ್ರಾಡಕ್ಟ್ ನಂದೀಗ ತುಂಬ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ಅದೊಂದು ನಂಗೆ ಖುಷಿ ವಿಷಯ ಫ್ರೆಂಡ್ಸ್ ಹೇಳೋಕ್ಕೆ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.